ಇದೆಲ್ಲ ರಾಮರಾಜಕೀಯದ ವಿಚಾರವಾಗಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳೆಯದಲ್ಲಿದ್ದಂತ ಈ ಮೂವರು ಡಿಸಿಎಂ ವಿಚಾರ ಇವತ್ತು ಕೂಡ ಒಂದು ರೀತಿ ಮುನ್ನೆಲೆಗೆ ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಯಾಕಂದ್ರೆ ದೆಹಲಿಯಲ್ಲಿ ಇವತ್ತು ಸುಮಾರು 28 ಸಚಿವರುಗಳ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಭೆ ಮಾಡ್ತು. ಈ ಸಂದರ್ಭದಲ್ಲಿ ಡಿಸಿಎಂ ವಿಚಾರವಾಗಿ ಹೈಕಮಾಂಡ್ ಕಡೆಯಿಂದನೂ ಕೂಡ ಖಡಕ್ ವಾರ್ನಿಂಗ್ ಅನ್ನ ನೀಡಲಾಗಿದೆ. ಮತ್ತೊಂದು ಕಡೆ ಡಿಕೆ ಸುರೇಶ್ ಈ ಡಿಸಿಎಂ ವಿಚಾರವನ್ನ ಪ್ರಸ್ತಾಪ ಮಾಡಿದಂತವರ ವಿರುದ್ಧವಾಗಿ ಬಹಿರಂಗವಾಗಿ ಗರಂ ಆಗಿದ್ದಾರೆ. ಡಿಸಿಎಂ ಗುದ್ದಾಟದ ಹೊತ್ತಲ್ಲೇ ದೆಹಲಿಯಲ್ಲಿ ಮೀಟಿಂಗ್. ಡಿಸಿಎಂ ವಿಚಾರದಲ್ಲಿ ಬಹಿರಂಗ ಹೇಳಿಕೆ ಕೊಡದಂತೆ ಖರ್ಗೆ ವಾರ್ನಿಂಗ್. ಹೆಚ್ಚುವರಿ ಡಿಸಿಎಂ ಆಯ್ಕೆ ವಿಚಾರ ಮತ್ತಷ್ಟು ತಾರಕಕ್ಕೇರುತ್ತಿದೆ. ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಸಚಿವರಿಗೆ ಟಾಸ್ಕ್ ನೀಡಲು ಹೈಕಮಾಂಡ್ ಇವತ್ತು ಸಭೆ ಕರೆದಿತ್ತು. ಈ ಸಭೆಗೆ ಹೋಗುವಾಗಲೂ ಮೂವರು ಡಿಸಿಎಂ ವಿಚಾರವನ್ನ ಗುಣಿಗುಣಿಸುತ್ತಲೇ ನಾಯಕರು ದೆಹಲಿಗೆ ಹೊರಟಿದ್ರು. ಆಯ್ತಲ್ಲ, ಚರ್ಚೆ ಆಗ್ತಾ ಇದೆ, ಸಲಹೆ ಮಾಡ್ತಾ ಇದೀವಿ. ಅದು ದಟ್ ಈಸ್ ಅಪ್ ಟು ದಿ ಹೈಕಮಾಂಡ್ ಟು ಟೇಕ್ ಎ ಡಿಸಿಷನ್. ಸಚಿವರ ಹೆಚ್ಚುವರಿ ಡಿಸಿಎಂ ದಾಳಕ್ಕೆ ಡಿಕೆ ಪ್ರತಿದಾಳ. ಹೆಚ್ಚುವರಿ ಡಿಸಿಎಂ ಮಂತ್ರ ಪಠಿಸಿ ದೆಹಲಿ ತಲುಪಿದ ನಾಯಕರಿಗೆ ಡಿಸಿಎಂ ಡಿಕೆ ಪ್ರತಿದಾಳ ಉರುಳಿಸಿ ಟಕ್ಕರ್ ಕೊಟ್ಟಿದ್ರು. ಅದೇ ಲೋಕಸಭಾ ಸ್ಪರ್ಧೆ. ಅಂದಹಾಗೆ ಲೋಕಸಭಾ ಚುನಾವಣೆಗೆ ಸಚಿವರು ಸ್ಪರ್ಧೆ ಮಾಡಬೇಕು ಎಂಬ ದಾಳ ಉರುಳಿಸಿರೋದೇ ಡಿಕೆ ಶಿವಕುಮಾರ್. ಯಾರೆಲ್ಲ ನಾಯಕರು ಡಿಸಿಎಂ ಆಯ್ಕೆಯ ಮಾತನಾಡ್ತಿದ್ದಾರೋ ಅವರ ಹೆಸರೇ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಪಟ್ಟಿಯಲ್ಲಿ ತೂರಿಕೊಂಡಿದೆ. ಅಕಸ್ಮಾತ್ ಸಚಿವರ ಸ್ಪರ್ಧೆಗೆ ಹೈಕಮಾಂಡ್ ಸೂಚಿಸಿದ್ರೆ ಡಿಕೆ ಶಿವಕುಮಾರ್ ಒಂದು ಹೆಜ್ಜೆ ಗೆದ್ದಂತೆಯೇ ಲೆಕ್ಕ. ಡಿಸಿಎಂ ಮಾಡಿ ಎಂದು ಆಗ್ರಹಿಸುತ್ತಿರುವ ಸಚಿವರು ತಾವೇ ಅಖಾಡಕ್ಕೆ ಇಳಿದ್ರೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕು. ತಾವೇ ಗೆಲ್ಲದೆ ಹೋದ್ರೆ ಡಿಸಿಎಂ ಆಯ್ಕೆಯ ಡಿಮ್ಯಾಂಡ್ ಇಡಲು ಯಾವುದೇ ನೈತಿಕ ಆಸ್ಪದ ಇರುವುದಿಲ್ಲ. ಅಕಸ್ಮಾತ್ ಗೆದ್ದು ದೆಹಲಿಗೆ ಹೊರಟ್ರೆ ರಾಜ್ಯ ರಾಜಕಾರಣದ ಆಸೆಯನ್ನೇ ಬಿಡಬೇಕಾಗುತ್ತೆ. ಹೀಗಾಗಿ ಸಚಿವರ ಸ್ಪರ್ಧೆ ಎಂಬ ದಾಳ ಉರುಳಿಸಿರುವ ಡಿಕೆ ಸಚಿವರನ್ನ ಸೈಲೆಂಟ್ ಮಾಡಲು ಸ್ಕೆಚ್ ಹಾಕಿದ್ದಾರೆ. ಆದ್ರೆ ಇದೇ ದಾಳ ಡಿಸಿಎಂ ಆಯ್ಕೆ ವಿಚಾರ ಹೊಸ ರೂಪ ಪಡೆದುಕೊಳ್ಳಬಹುದು. ಹೀಗಾಗಿಯೇ ಕೆಲ ಸಚಿವರು ಕೆಲ ನಾಯಕರು ಆ ರೀತಿ ಪ್ರಸ್ತಾಪವೇ ಇಲ್ಲ ಅಂತಿದ್ದಾರೆ. 38 ಜನರನ್ನು ಕೂಡ 30 ಜನರನ್ನು ಕೂಡ ಉಪಮುಖ್ಯಮಂತ್ರಿಗಳು ಅಂತ ಮಾಡಿದ್ರು ಕೂಡ ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಆದ್ರೆ ಇವತ್ತು ಪ್ರಶ್ನೆ ಎಐಸಿಸಿಯ ಅಧ್ಯಕ್ಷರನ್ನ ಅವಮಾನ ಮಾಡ್ತಕ್ಕಂಥ ಕೆಲಸ ಕೆಲವು ನಾಯಕರಿಂದ ಆಗ್ತಾ ಇದೆ. ಅದು ಆಗಬಾರ್ದು. ಡಿಸಿಎಂ ಬಗ್ಗೆ ಏನೋ ಚರ್ಚೆ ಇದೆ ಸರ್. ನೋಡಿ, ಅನವಶ್ಯಕವಾಗಿ ಯಾಕೆ ಹೇಳ್ತಾರೆ, ಅಪ್ರಸ್ತುತ. ಡಿಸಿಎಂ ವಿಚಾರದಲ್ಲಿ ಬಹಿರಂಗ ಚರ್ಚೆ ಬೇಡ ಎಂದ ಖರ್ಗೆ. ಡಿಸಿಎಂ ವಿಚಾರದಲ್ಲಿ ಬಹಿರಂಗ ಹೇಳಿಕೆ ನೀಡದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಚಿವರಾದ ನೀವು ಬಹಿರಂಗವಾಗಿ ಯಾಕೆ ಚರ್ಚೆಯನ್ನ ಮಾಡುತ್ತೀರಿ? ಬಹಿರಂಗವಾಗಿ ಚರ್ಚೆ ಮಾಡಿದ್ರೆ ಆಗುವ ಲಾಭ ಏನು? ಇನ್ಮುಂದೆ ಬಹಿರಂಗ ಚರ್ಚೆ ಬೇಡ ಎಂದಿದ್ದಾರೆ. ಹೀಗೆ ವಾರ್ನಿಂಗ್ ಕೊಟ್ಟಿರುವ ಖರ್ಗೆ ಲೋಕಸಭೆ ಚುನಾವಣೆಗೆ ಸಿದ್ಧರಾಗಿ ಅಂತ ಹೇಳಿದ್ದಾರೆ. 20 ಕ್ಷೇತ್ರವನ್ನ ಗೆಲ್ಲಲು ಒಂದಿಷ್ಟು ಟಾಸ್ಕ್, ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಒಂದೊಂದು ಲೋಕಸಭಾ ಕ್ಷೇತ್ರಗಳಿಗೆ ಒಬ್ಬೊಬ್ಬ ಸಚಿವರನ್ನ ನೇಮಿಸಿ ಅಖಾಡ ರೆಡಿ ಮಾಡಿದೆ. ಹೈಕಮಾಂಡ್ ಸಲಹೆಗೆ, ಖರ್ಗೆ ವಾರ್ನಿಂಗ್ಗೆ ಸಚಿವರು ತಲೆಬಾಗ್ತಾರಾ ಅಥವಾ ನಾಳೆಯಿಂದ ಮತ್ತೆ ಡಿಸಿಎಂ ಕೂಗು ಎಬ್ಬಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಪ್ರಸನ್ನ ಗಾಂವ್ಕರ್ ಜೊತೆ ಹರೀಶ್, ಟಿವಿ9 ನವದೆಹಲಿ.